ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡುವ ವಿಧಾನ. ಮೊದಲಿಗೆ 15 ನಿಂಬೆಹಣ್ಣು, 15 ಹಸಿಮೆಣಸಿನಕಾಯಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಿ. ಈಗ ಒಂದು ಡ್ರೈ ಬಟ್ಟೆಯಲ್ಲಿ ನೀರಿಲ್ಲದ ರೀತಿ ಒರೆಸಿಕೊಳ್ಳಿ. ನಂತರ ತೋರಿಸಿರುವ ರೀತಿಯಲ್ಲಿ ನಿಂಬೆಹಣ್ಣನ್ನು ಕಟ್ ಮಾಡಿಕೊಳ್ಳಿ. ಹಸಿಮೆಣಸಿನಕಾಯಿಯನ್ನು ಈ ರೀತಿ ಕಟ್ ಮಾಡಿಕೊಳ್ಳಿ. ಈಗ ಕಟ್ ಮಾಡಿರುವ ಪದಾರ್ಥವನ್ನು ಒಂದು ಬೌಲಿಗೆ ಹಾಕಿಕೊಳ್ಳಿ. ಅದಕ್ಕೆ ಅರ್ಧ ಕಪ್ ಪುಡಿ ಉಪ್ಪು, ಅರ್ಧ ಕಪ್ ಕೆಂಪು ಖಾರದ ಪುಡಿ, ಒಂದು ಟೀ ಸ್ಪೂನ್ ಅರಿಶಿಣದ ಪುಡಿ, ಅರ್ಧ ಕಪ್ ಸಾಸಿವೆ ಮೆಂತ್ಯ ಪುಡಿ, 3 ಟೀ ಸ್ಪೂನ್ ಸಕ್ಕರೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಗ್ಗರಣೆಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಕಾದ ನಂತರ 2 ಟೀ ಸ್ಪೂನ್ ಸಾಸಿವೆ, 20 ಹೆಚ್ಚಿರುವ ಕರಿಬೇವಿನ ಎಲೆಗಳು, ಅರ್ಧ ಟೀ ಸ್ಪೂನ್ ಇಂಗು ಹಾಕಿಕೊಂಡು ಅದನ್ನು ಆರಿದ ನಂತರ ಬೌಲಿಗೆ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು 10 ದಿನಗಳ ಕಾಲ ಚೆನ್ನಾಗಿ ಮಾಗಲು ಬಿಡಿ. ನಂತರ ಅದನ್ನು ನೀವು 1 ವರ್ಷಗಳ ಕಾಲ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಕೊಂಡು ಸವಿಯಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.